ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಸಂತ ಮೇರಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾರ್ಹತೆ ಪ್ರಾರಂಭವಾಗಿದ್ದು, ಜನವರಿ 18ರಂದು ಪ್ರವೇಶಾರ್ಹತೆ ಪರೀಕ್ಷೆ ನಡೆಯಲಿದೆ. ಸಂತ ಮೇರಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಕ್ಯಾಥೋಲಿಕ್ ಚರ್ಚ್ ರೋಡ್, ಕಲಬುರಗಿ. 2026-27ನೇ ಸಾಲಿನ ಪ್ರವೇಶಾರ್ಹತೆ ಪ್ರಾರಂಭ. 18ನೇ ಜನವರಿ 2026ರಂದು ಪ್ರವೇಶಾರ್ಹತೆ ಪರೀಕ್ಷೆ ನಡೆಸಲಾಗುವುದು. ಅದೇ ದಿನ 4 ಗಂಟೆಗೆ ಪರೀಕ್ಷೆಯ ಫಲಿತಾಂಶ ತಿಳಿಸಲಾಗುತ್ತದೆ. ನಮ್ಮ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರ ತಂಡವಿದೆ. ಸಿಇಟಿ, ನೀಟ್, ಕಂಪ್ಯೂಟರ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಮತ್ತು ವ್ಯಕ್ತಿತ್ವ ವಿಕಸನದ ಮೌಲ್ಯಾಧಾರಿತ ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಗ್ರಾಮೀಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಳಜಿ, ಆಂಗ್ಲ ಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತದೆ. ಸ್ಮಾರ್ಟ್ ಕ್ಲಾಸ್ಗಳ ತರಗತಿಗಳು ನಡೆಸಲಾಗುವುದು. ಆಕರ್ಷಕ ಕಟ್ಟಡ, ವಿಶೇಷ ಲ್ಯಾಬ್ ಕೋಣೆಗಳ ವ್ಯವಸ್ಥೆ, ವಸತಿ ನಿಲಯದ ವ್ಯವಸ್ಥೆ, ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ತರಗತಿಗಳು, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸ್ಟಡಿ ಅವರ್ ಇರುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೆ ಹೆಚ್ಚಿನ ಪ್ರೋತ್ಸಾಹ, ಆಸಕ್ತಿ ಭರಿತ ಕಲಿಕೆ ವಿದ್ಯಾರ್ಥಿಗಳಲ್ಲಿ ಮಾಡಿಸುವುದು, 100% ಮೌಲ್ಯಾಧಾರಿತ ಶಿಕ್ಷಣ ಮಕ್ಕಳಿಗೆ ನೀಡುವುದು, ಉತ್ತಮ ಗ್ರಂಥಾಲಯ ವ್ಯವಸ್ಥೆ, ಕಾಲೇಜಿನ ಆವರಣದಲ್ಲಿಯೇ ಕ್ಯಾಂಟೀನ್ ವ್ಯವಸ್ಥೆ. ಸಂತ ಮೇರಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಚಾರ್ಯರು ಫಾದರ್ ಜೋಸೆಫ್ ಪ್ರವೀಣ್, ಕೋಆರ್ಡಿನೇಟರ್ ಶ್ರೀಮತಿ ಸೌಮ್ಯ ಜೋಶಿ, ಉಪನ್ಯಾಸಕ ವರ್ಗ ಶ್ರೀಮತಿ ಅಶ್ವಿನಿ SG, ಶ್ರೀಮತಿ ಸುಧಾ ಶೆಟ್ಟಿ, ಶ್ರೀಮತಿ ಭಕ್ತಿ ಪಾಟೀಲ್, ಕುಮಾರಿ ಸುಪ್ರಿಯಾ, ಕುಮಾರಿ ಐಶಾ ಬೇಗಂ, ಕುಮಾರಿ ಶ್ವೇತಾ, ಕುಮಾರ್ ಹಣಮಂತರಾಯ ಯಾದಗಿರ್, ಕುಮಾರ್ ಶರತ್ ಕುಮಾರ್, ಶ್ರೀ ಜೇಮ್ಸ್. Suffer the pain of discipline rather the pain of regret. I introduce myself. My name is Radhika of First PUC Science. It gives me immense joy and honor to express my feelings about St. Mary PU College, that is my college. First and foremost, I would like to thank Father Joseph Praveen, the principal of the college, for giving me this opportunity to study in this college. Hello everyone, I Samruddhi of first year science would like to introduce our college facilities. Firstly, coming to our college principal, Father Joseph Praveen, who is very supportive and always behind our strength, our college success and growth. We also have laboratories such as physics, chemistry and biology for science students and computer laboratory for commerce students. Every day in our college we conduct assembly where we read the 3 holy scriptures, the Bible, the Bhagavad Gita and the Quran. Each and every student will get the opportunity to read the holy scriptures and conduct the assembly. This shows the equality and the peace in the college. Hi everyone, I am Vinny Dinkar, a student of St. Mary PU College of Science and Commerce, Gulbarga. Here at our college, we have ample of opportunities to explore ourselves in both the curricular and co-curricular activities. It is possible only because of our principal, Father Joseph Praveen, because he is a person who loves the students and goes out of his way to support them. ನನ್ನ ಹೆಸರು ಸುಧಾ ಶೆಟ್ಟಿ ಅಂತ. ನಾನಿಲ್ಲಿ ಸಂತ ಮೇರಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ 10 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮ ಕಾಲೇಜಿನ ಬಗ್ಗೆ ನಾವು ಹೇಳ್ಬೇಕನ್ನೋ ಹಾಗಿದ್ರೆ, ನಮ್ಮ ಕಾಲೇಜಿನಲ್ಲಿ ಸಿಇಟಿ, ನೀಟ್, ಕಂಪ್ಯೂಟರ್ ಕ್ಲಾಸಸ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಮತ್ತೆ ವ್ಯಕ್ತಿತ್ವ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಗಳನ್ನು ಸಹ ನಾವಿಲ್ಲಿ ತೆಗೆದುಕೊಂಡು ಮಕ್ಕಳ ಏಳಿಗೆಗೆ ಯಾವ್ಯಾವ ನಿಲುವಿನಿಂದ ನಾವು ಪಠ್ಯವನ್ನ ವಿವರಿಸಬೇಕು ಆ ನಿಲುವಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೇವೆ.
ಅದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸಸ್ಗಳನ್ನು ಸಹ ಮಕ್ಕಳಿಗೆ ತೆಗೆದುಕೊಳ್ತೀವಿ. ಮತ್ತೆ ವಿಶೇಷವಾದಂತಹ ಲ್ಯಾಬ್ ತರಗತಿ ಕೋಣೆಗಳು, ಮತ್ತೆ ನುರಿತಂತಹ ಉಪನ್ಯಾಸಕ ವೃಂದದವರು ಇಲ್ಲಿ ಬೋಧನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ವಸತಿ ನಿಲಯದ ವ್ಯವಸ್ಥೆನೂ ಇದೆ. ಮತ್ತೆ ಎಲ್ಲಾ ಮಕ್ಕಳಿಗೂ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಏನು ಇಲ್ಲದೇನೆ ಎಲ್ಲಾ ಮಕ್ಕಳಿಗೂ ನಾವು ಪ್ರವೇಶಾರ್ಹತೆಯನ್ನ ತೆಗೆದುಕೊಳ್ತೇವೆ. ಅದರ ಜೊತೆಗೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಹಿಂದುಳಿದಂತಹ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ಫಾದರ್ ಜೋಸೆಫ್ ಪ್ರವೀಣ್ ಅವರು ತಗೊಂಡು ಇನ್ನಷ್ಟು ಅವರಿಗೆ ಇಂಗ್ಲಿಷ್ ಜ್ಞಾನಾರ್ಜನೆಯನ್ನ ಹೆಚ್ಚು ಹಾಗೆ ಮಾಡಿ 100ಕ್ಕೆ 100% ಅಂಕಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಈ ಶಿಕ್ಷಣ ಸಂಸ್ಥೆ ಆ ಮಕ್ಕಳಿಗಾಗಿ ಎಲ್ಲರೂ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರೀತಿಯ ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ಸಂತ ಮೇರಿ ಪದವಿ ಪೂರ್ವ ಕಾಲೇಜು ಕಲಬುರಗಿ, ಇದರ ಬಗ್ಗೆ ಒಂದೆರಡು ಮಾತನ್ನು ಆಡಲು ನಾನು ಇಷ್ಟಪಡುತ್ತೇನೆ. ಪ್ರಿಯರೇ, ಈ ಕಾಲೇಜಿನ ವಿಶೇಷತೆ ಏನಂತ ಹೇಳಿದ್ರೆ, ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ನಾವು ಒತ್ತನ್ನು ನೀಡುತ್ತೇವೆ. ಕೇವಲ ಅಂಕಗಳಿಗೆ ಮಾತ್ರವಲ್ಲ, ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಹೊರಹಾಕಲು, ಅವರು ಭವಿಷ್ಯದಲ್ಲಿ ಭಯರಹಿತವಾದಂತಹ ಜೀವನವನ್ನು ನಡೆಸಲು, ನೋಡಿ, ಈ ಅಂಕ ಪಡೆಯಲು ಮತ್ತೆ ಅವರಲ್ಲಿರುವಂತಹ ಅವರು ಕಲಿಯಲು ನಾವು ಮಾಡ್ತೀವಿ. ಆದ್ರೆ ಅವರು ತಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಅರ್ಥಭರಿತವಾಗಿ ಅವರು ನಡೆಸಿಕೊಂಡು ಹೋಗಲು ಸಹ ನಾವು ಇಲ್ಲಿ ಸಹಾಯವನ್ನು ಮಾಡ್ತೇವೆ. ಮೌಲ್ಯಗಳನ್ನು ನಾವು ಅವರಿಗೆ ನೀಡುತ್ತೇವೆ. ಮತ್ತು ಅವರಲ್ಲಿ ಏನೇ ಕೊರತೆ ಇದ್ದಾಗ, ಕಲಿಯಲು ಏನೇ ಸಮಸ್ಯೆಗಳಿದ್ದರೂ ನಾವು ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡುತ್ತೇವೆ. ಆ ಕಾಳಜಿಯನ್ನು ನಮ್ಮ ಶಿಕ್ಷಕ ವೃಂದದವರು ಅವಿರತ ಮಾಡುತ್ತಾ ಬರುತ್ತಿದ್ದಾರೆ. ಮತ್ತು ಪಠ್ಯೇತರ ಚಟುವಟಿಕೆಗೂ ನಾವು ತುಂಬಾ ಒತ್ತನ್ನು ನೀಡುತ್ತೇವೆ, ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಮತ್ತು ಇದೆಲ್ಲವೂ ಅವರಲ್ಲಿ ಒಂದು ರೀತಿಯಾದಂತಹ ಧೈರ್ಯವನ್ನು ತುಂಬುತ್ತದೆ. ಅವರು ಆ ಕಲಿಯುವುದರ ಜೊತೆಗೆ ಅವರು ಬೇರೆ ಬೇರೆ ವಿಷಯಗಳಿಗೂ, ಅದರಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಧೈರ್ಯದಿಂದ ಮತ್ತು ತಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳಲು ಸಹಾಯವಾಗುತ್ತದೆ. ಪ್ರಿಯರೇ, ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಮಕ್ಕಳು ಇಲ್ಲಿ ಕಷ್ಟಪಟ್ಟು ಕಲಿಯುತ್ತಿಲ್ಲ, ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ಆ ಒಂದು ವಾತಾವರಣ ನಮ್ಮ ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ನಿರ್ಮಿಸಿದ್ದೇವೆ. ನೀವು ಸಹ ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸಿದಾಗ ಅವರೂ ಸಹ ಇಷ್ಟಪಟ್ಟು ಕಲಿಕೆ ಆದಾಗ ಅವರ ಭವಿಷ್ಯ ಖಂಡಿತವಾಗ್ಲೂ ಉಜ್ವಲವಾಗುತ್ತದೆ. ಅವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧಿಸುತ್ತಾರೆ. ಬನ್ನಿ, ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋಣ, ಒಳ್ಳೆಯ ಪ್ರಜೆಗಳಾಗಿ ರೂಪಿಸಲು ನಾವೆಲ್ಲರೂ ಪಣ ತೊಡೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೆರೂರು ಗ್ರಾಮದ ದೇವಸ್ಥಾನ ಕಳ್ಳತನ ಪ್ರಕರಣವನ್ನು ಪತ್ತೆ ಮಾಡಿ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ದಿನಾಂಕ 27 ಏಪ್ರಿಲ್ 2025 ರಾತ್ರಿ ಸಮಯದಲ್ಲಿ ಯಾರೋ ಇಬ್ಬರು ಕಳ್ಳರು ಕೆರೂರು ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಇರುವ ಸುಮಾರು 90,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಈ ಕುರಿತು ಮಾದನ ಹಿಪ್ಪರಗ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 40/2025 ಕಲಂ 331-4 305 BNS 2023 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಆರೋಪಿತರ ಪತ್ತೆ ಕುರಿತು ಅಡ್ಡೂರು ಶ್ರೀನಿವಾಸಲು IPS ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ, ಮಹೇಶ್ ಮೇಘಣ್ಣನವರ್ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಹಾಗೂ ತಮ್ಮಾರಾಯ್ ಪಾಟೀಲ್ ಪೊಲೀಸ್ ಉಪಾಧೀಕ್ಷಕರು ಆಳಂದ್ ಉಪವಿಭಾಗ, ಶರಣಬಸಪ್ಪ ಕೋಡ್ಲ PI ಆಳಂದ್ ಇವರುಗಳ ಮಾರ್ಗದರ್ಶನದಲ್ಲಿ ಸವಿತಾ PSI ಕಾನೂನು ಸುವ್ಯವಸ್ಥೆ ಮತ್ತು ಸಿಬ್ಬಂದಿಯವರಾದ ಯಲ್ಲಪ್ಪ ASI, ಚಂದ್ರಕಾಂತ್ CHC 53, ರತನ್ CPC 178, ಮಂಜುನಾಥ್ CPC 437, ಹುಲಿಕಂಠರಾಯ CPC 282, ಮಾಳಪ್ಪ CPC 376, ಖಾಸಿಂ CPC 371 ಇವರನ್ನ ಒಳಗೊಂಡ ವಿಶೇಷ ತಂಡವನ್ನ ರಚನೆ ಮಾಡಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ದೇವಸ್ಥಾನ ಕಳ್ಳತನ ಮಾಡಿದ ಆರೋಪಿತರಾದ ವೀರೇಶ್ ತಂದೆ ಪರಮೇಶ್ವರ್ ಬ್ಯಾಗೇಳಿ ಸಾಕಿನ್ ಕೆರೂರು ಗ್ರಾಮ, ಗಣಪತಿ ತಂದೆ ನಾಗಪ್ಪ ಉದ್ದನ ಶೆಟ್ಟಿ ಸಾಕಿನ್ ಕೆರೂರು ಗ್ರಾಮ, ಲಾಡಪ್ಪ ತಂದೆ ಶರಣಪ್ಪ ಜಿನಗೋಂಡ್ ಸಾಕಿನ್ ಕೆರೂರು ಗ್ರಾಮ, ಅನಿಲ್ ಕುಮಾರ್ ತಂದೆ ಶ್ರೀಶೈಲ್ ಕೊಂಕಾಟೆ ಸಾಕಿನ್ ಕೆರೂರು
ಗ್ರಾಮ ಇವರನ್ನು ದಿನಾಂಕ 27ನೇ ಡಿಸೆಂಬರ್ 2025ರಂದು ಮಾದನ ಹಿಪ್ಪರಗ ಗ್ರಾಮದ ಹತ್ತಿರ ದಸ್ತಗಿರಿ ಮಾಡಿ ಆರೋಪಿತರಿಂದ 31,200 ರೂಪಾಯಿ ನಗದು ಹಣವನ್ನು ಜಪ್ತಿಪಡಿಸಿಕೊಂಡು 4 ಜನ ಆರೋಪಿತರನ್ನು ಪ್ರಕರಣದಲ್ಲಿ ದಸ್ತಗಿರಿ ಕ್ರಮ ಜರುಗಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಅಡ್ಡೂರು ಶ್ರೀನಿವಾಸಲು, ಮಾನ್ಯ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಇವರು ಪ್ರಶಂಸಿಸಿದ್ದಾರೆ. ಇದು ಡಿಟೆಕ್ಟ್ ಆಗಿದ್ದು ಲಾಸ್ಟ್ ಮಂತ್ ಡಿಟೆಕ್ಟ್ ಆಯಿತು, ಬಟ್ ಈಗ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಇದು ನಮಗೂ ಆಲಂದ್ ತಾಲೂಕಾ ಕೆರೂರ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಅದು ಹುಂಡಿಯನ್ನು ಈ ಏಪ್ರಿಲ್ ತಿಂಗಳಲ್ಲಿ ಒಂದ್ಸತಿ ಕಳವಾಗುತ್ತೆ. ಅದರಲ್ಲಿ 90,000 ಅಂದಾಜು 90,000 ರೂಪೀಸ್ ಇರುವಂಥ ಹಣವನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು. ತದನಂತರ ಮತ್ತೆ ಅದು 7 ಮಂತ್ಸ್ ಆದ್ಮೇಲೆ ಮತ್ತೊಮ್ಮೆ ಆ ಹುಂಡಿಯಲ್ಲಿ ಕಳ್ಳತನ ಮಾಡಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ, ಬಟ್ ಯಾವುದು ದುಡ್ಡು ಹೋಗಿರುವುದಿಲ್ಲ. ತದನಂತರ ಮತ್ತೆ ಸೆಕೆಂಡ್ ಕೇಸ್ ರಿಜಿಸ್ಟರ್ ಆಗಿದೆ. 2 ಕೇಸಸ್ ಒಂದೇ ಸತಿ ಈ ಬರೀ ಈ ಕೆರೂರು ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಕಳ್ಳತನ ಆಗಿರೋದು ಮತ್ತು ಇನ್ನೊಂದು ಅಟೆಂಪ್ಟ್ ಆಗಿರೋದು 2 ಕೇಸ್ ರಿಜಿಸ್ಟರ್ ಆಗಿರುತ್ತದೆ. ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ಸ್ ಸಿಕ್ಕಿದೆ. ಆ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡ್ಲಿಕ್ಕಂತ ನಮ್ಮ DYSP ಅವರ ಆಲಂದ್ ತಮರಾಯ ಪಾಟೀಲ್ ಅವರ ಗೈಡೆನ್ಸ್ ಅಲ್ಲಿ PI CP ಆಲಂದ್ ಇನ್ಚಾರ್ಜ್ ಈಗ ಕೋಡ್ಲಾನೆ ಇದ್ದಾರೆ ಅವರು, ಮತ್ತು ಸವಿತಾ PSI ಅವರು, ಮತ್ತು ಅವ್ರ ಟೀಮ್ ಆಗಿರುವಂಥ ಯಲ್ಲಪ್ಪ, ಚಂದ್ರಕಾಂತ್, ರತನ್, ಮಂಜುನಾಥ್, ಹುಲಿಕಂಠರಾಯ, ಮಾಳಪ್ಪ, ಕಾಸಿಂ ಇವರೆಲ್ಲ ಒಂದು ಟೀಮ್ ಆಗಿ ಅದು ಊರಲ್ಲೇ ಕ್ಯಾಂಪ್ ಮಾಡಿ ಅವ್ರು ಯಾರ್ಯಾರು ಈ ಥರ ಮಾಡ್ತಿದಾರೆ ಅಂತ ಎಲ್ಲರಿಗೂ ಮಾಹಿತಿ ಕಲೆ ಹಾಕಲಾಗಿ ಅದರಲ್ಲಿ 4 ಜನ ಈ ಕೆಲಸ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿದೆ. ಅದು ಡೀಟೇಲ್ಸ್ ನೋಡಲಾಗಿ ವೀರೇಶ್ ತಂದೆ ಪರಮೇಶ್ವರ್ ಅಂತ, ಗಣಪತಿ ತಂದೆ ನಾಗಪ್ಪ, ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು 4 ಜನ ಈ ಕಳ್ಳತನ ಅಲ್ಲಿ ಭಾಗಿಯಾಗಿರೋದು ಕಂಡು ಬಂದಿದೆ. ಅವ್ರನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವ್ರನ್ನ 31,200 ರೂಪೀಸ್ ಅಮೌಂಟನ್ನು ಅವ್ರ ಕಡೆಯಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಆ 4 ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ. ಇದು ಪದೇ ಆಗ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಆಗ್ತಾ ಇರೋದ್ರಿಂದ ನಾವು ಅಷ್ಟು ಗಮನ ಕೊಡೋಕ್ಕಾಗಲ್ಲ. ಬಟ್ ಸೆಕೆಂಡ್ ಟೈಮ್ ಅಟೆಂಪ್ಟ್ ಆದಾಗೂ ಬಿಕಾಸ್ ಟೆಂಪಲ್ ಅನ್ನೋದು ಎಮೋಷನಲ್ ಇಶ್ಯೂ ಆದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪತ್ತೆ ಮಾಡ್ಲಿಕ್ಕೆ ಹೋದಾಗ 4 ಜನ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಇವರ ಹಿಂದೆ ಏನು ಕೇಸಸ್ಸು ಫಸ್ಟ್ ಟೈಮ್ ಆಫೆಂಡರ್ಸ್ ಪ್ರಕರಣ ಆಗಿರುವುದಿಲ್ಲ. ಬೇಸಿಕಲಿ ಇವ್ರದ್ದು ಏನಂದ್ರೆ ದುಡ್ಡಿನ ಅವಶ್ಯಕತೆ ಇದೆ. ಸೇಮ್ ಹಿಂದೆ ಇದ್ದಾರೋ ಸೇಮ್ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ. ಅದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಈಸಿಯೆಸ್ಟ್ ಮನಿ ಎಲ್ಲಿ ಸಿಗಬಹುದು ಅನ್ನೋದು ದೇವಸ್ಥಾನ ಹುಂಡಿ ಅಂತ ಅವರು ಎಂಪಿಕೆ ಮಾಡ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಒಂದ್ಸತಿ ಕಳ್ಳತನ ಮಾಡಿದ್ರು. ಸೆಕೆಂಡ್ ಟೈಮ್ ಅಟೆಂಪ್ಟು ಮಾಡಿದ್ದಾರೆ, ಇವರೇ ಮಾಡಿದ್ರು. ಸೆಕೆಂಡ್ ಟೈಮ್ ಒನ್ ಟೈಮ್ ಅವ್ರನ್ನ ಅಮೌಂಟ್ ಸಿಕ್ಕಿದೆ 90,000. ನೆಕ್ಸ್ಟ್ ಟೈಮ್ ಮತ್ತೆ ಸಿಗುತ್ತೆ ಅಂತ ಹೋದಾಗ ಅಟೆಂಪ್ಟ್ ಆಯ್ತು, ಬಟ್ ಆಗ್ಲಿಲ್ಲ. ಬಟ್ ಸೆಕೆಂಡ್ ಟೈಮ್ ನಮಗೆ ಕೆಲವೊಂದು ಲೀಡ್ ಸಿಕ್ಕಿದೆ, ಊರಲ್ಲಿ ಮಾಹಿತಿ ಸಿಕ್ಕಿದೆ. ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದ್ದು, ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಕಾರ್ಯಕ್ಕೆ SP ಅಡ್ಡೂರು ಶ್ರೀನಿವಾಸಲು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 29ನೇ ಅಕ್ಟೋಬರ್ 2025ರಂದು ರಾತ್ರಿ ಸಮಯದಲ್ಲಿ ಯಾರೋ ಕಳ್ಳರು ಆಳಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬಗ 6 ಗ್ರಾಮದ ಶ್ರೀ ವಿಕ್ರಮ್ ಪಾಟೀಲ್ ಇವರ ಮನೆಯ ಬೀಗವನ್ನು ಮುರಿದು ಸುಮಾರು 4 ತೊಲೆ ಬಂಗಾರ, 1.5 ತೊಲೆ ಬೆಳ್ಳಿ ಹಾಗೂ ಇತರೆ ಸಾಮಾನುಗಳು ಸೇರಿ ಒಟ್ಟು 6,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ್ದರು. ಈ ಬಗ್ಗೆ ಆಳಂದ್ ಪೊಲೀಸ್ ಠಾಣಾ ಗುನ್ನೆ ನಂಬರ್ 251/2025 ಕಲಂ 331-4-305 BNS ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಆರೋಪಿತರ ಪತ್ತೆ ಕುರಿತು ಅಡ್ಡೂರು ಶ್ರೀನಿವಾಸಲು IPS ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ, ಮಹೇಶ್ ಮೇಘಣ್ಣನವರ್ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಹಾಗೂ ತಮ್ಮಾರಾಯ್ ಪಾಟೀಲ್ ಪೊಲೀಸ್ ಉಪಾಧೀಕ್ಷಕರು ಆಳಂದ್ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಶರಣಪ್ಪ ಕೋಡ್ಲಾ, PI ಆಳಂದ್, ಸಂಜೀವ್ ರೆಡ್ಡಿ PSI ತನಿಖೆ ಮತ್ತು ಸಿಬ್ಬಂದಿಯವರಾದ ಮಹಿಬೂಬ್ ಶೇಖ್ HC 282, ಚಂದ್ರಶೇಖರ್ HC 277, ಗಣಪತರಾವ್ HC 204, ಜಾಕಿರ್ PC 374, ಸಚಿನ್ PC 477 ಮತ್ತು ಸಿದ್ದರಾಮ್ PC 204, ಮಂಜುಕುಮಾರ್ PC 211, ಹನುಮಂತ್ PC 564, ನೀಲ್ಕಂಠ್ PC 389 ಹಾಗೂ ಮೌಲಾಲಿ APC 21 ಇವರನ್ನ ಒಳಗೊಂಡ ವಿಶೇಷ ತಂಡವನ್ನ ರಚನೆ ಮಾಡಿ ದಿನಾಂಕ 7ನೇ ಜನವರಿ 2026ರಂದು ಬೆಳಗ್ಗೆ 4:30 ಗಂಟೆಗೆ ಖಜೂರಿ ಬೌಂಡರಿ ಹತ್ತಿರ
ಶರಣಬಸಪ್ಪ ಕೋಡ್ಲ, ಪಿಐ ಆಳಂದ್ ಪೊಲೀಸ್ ಠಾಣೆ ಮತ್ತು ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಮಿಂಚಿನ ದಾಳಿ ಮಾಡಿ ಮನೆ ಕಳ್ಳತನ ಮಾಡಿದ ಆರೋಪಿತರಾದ ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಸಾಕಿನ್, ಕಂಸೂರ್ ನಾಯಕ್ ತಾಂಡಾ, ಗಂಗಾಜಿ ಮೇಘನಾಥ್ ತಂದೆ ಈರಪ್ಪ ಶಾಲು ಪವಾರ್ ಸಾಕಿನ್, ಕಂಸೂರ್ ನಾಯಕ್ ತಾಂಡಾ ಇವರನ್ನ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿ ಆರೋಪಿತರು ಪ್ರಕರಣದಲ್ಲಿ ಮನೆ ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದು, ಇವರೊಂದಿಗೆ ಅದೇ ಗ್ರಾಮದ ಇನ್ನೊಂದು ಪ್ರಕರಣ ಆಳಂದ್ ಪೊಲೀಸ್ ಠಾಣೆ ಗುನ್ನೆ ನಂಬರ್ 234/2025 ಹಾಗೂ ಜವಳಗಾ ಗ್ರಾಮದ ಗುನ್ನೆ ನಂಬರ್ 246/2025 ಹಾಗೂ ಹೊದಲೂರು ಗ್ರಾಮದ 219/2025 ಹಾಗೂ ಖಜೂರಿ ಗ್ರಾಮದ 189/2025 ನಿರ್ಧಾರದಲ್ಲಿ ಒಟ್ಟು 5 ಪ್ರಕರಣಗಳಲ್ಲಿ ಆರೋಪಿತರಿಂದ ಒಟ್ಟು 70 ಗ್ರಾಂ ಬಂಗಾರ ಆಭರಣ ಮತ್ತು 40 ಗ್ರಾಂ ಬೆಳ್ಳಿ ಆಭರಣ ಹಾಗೂ ನಗದು ಹಣ 25,000 ರೂಪಾಯಿ ಜಪ್ತಿ ಮಾಡಿಕೊಂಡು ಒಟ್ಟು 5 ಪ್ರಕರಣಗಳಲ್ಲಿ 10,35,000 ರೂಪಾಯಿ ಮೌಲ್ಯದ ಮಾಲು ಜಪ್ತಿಪಡಿಸಿಕೊಂಡಿದ್ದು ದಸ್ತಗಿರಿ ಕ್ರಮ ಜರುಗಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಕಾರ್ಯವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಅಡ್ಡೂರು ಶ್ರೀನಿವಾಸಲು ಹಾಗೂ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಇವರು ಪ್ರಶಂಸಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2025 ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಬ್ರೇಕ್ ಆಗಿ ಮನೆ ಕಳ್ಳತನ ಆಗಿರೋದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರೋದು, ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ. ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು DSP ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲ PI ಅವರು ಮತ್ತು ಸಂಜೀವ್ ರೆಡ್ಡಿ PSI ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್, ಚಂದ್ರಶೇಖರ್, ಗಣಪತರಾವ್, ಜಾಕೀರ್, ಸಚಿನ್ ಮತ್ತು ಸಿದ್ದರಾಮ್ PC, ಮಂಜು ಕುಮಾರ್, ಹನುಮಂತ, ನೀಲಕಂಠ್ ಹಾಗೂ ಮೌಲಾಲಿ ಇದೆಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ. ಅವರೆಲ್ಲ ಕಡೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು, CCTV ಫುಟೇಜ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ MOB ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತು ಇಂಥವ್ರು ಮಾಡಿದ್ರು ಅಂತ. ಮತ್ತು ಅವರು ಕೆಲವು ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸಲ್ಲಿದ್ದಾಗ ಈ ಆರೋಪಿತರು ಖಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಅವರನ್ನ ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರ್ತಾರೆ. ಸೊ ಟೋಟಲ್ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸಿಕೊಂಡಿದ್ವಿ. ಅವರ ಹೆಸರು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ ಕಂಸೂರ್ ನಾಯಕ್ ತಾಂಡ ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ, ಅವರು ಕಂಸೂರ್ ನಾಯಕ್ ತಾಂಡ ಅಂತ. ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ 2 ಕಳ್ಳತನ ಮತ್ತು ಖಜೂರಿ ಗ್ರಾಮ, ಜವಲಗಾ ಗ್ರಾಮ ಮತ್ತು ಹೊದಲೂರು ಗ್ರಾಮ ಒಟ್ಟು 4 ಹಳ್ಳಿಗಳಲ್ಲಿ 5 ಕಳ್ಳತನ ಆಗಿರುವುದು ಒಪ್ಕೊಂಡಿರ್ತಾರೆ. ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಳ್ಳತನ ಮತ್ತು ಬೇರೆ 3 ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಕೊಂಡಿರ್ತಾರೆ. ಅವರು ಯಾವ ಥರ ಕಳ್ಳತನ ಮಾಡಿರೋದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು, ಈ ಮಿಡ್ ನೈಟ್ ಟೈಮು 1 o'clock 3 o'clock ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತು ಎಲ್ಲ ಯಾರು ಜನ ಓಡಾಡಲ್ಲ ಅಂಥ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಲಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳ್ಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ. ಅವರೇನು ಬೆಳಿಗ್ಗೆಯನ್ನು ಚೆಕ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ. ಯಾವ ಮನೆ ಕೀಲಿ ಹಾಕಿರ್ತಾರೆ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವರು ಟೋಟಲ್ ಗ್ಯಾಂಗ್ಗೆ ಒಂದು 6 ಜನ ಇದ್ದಾರೆ. ಅದರಲ್ಲಿ ನಮಗೆ 2 ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ. ಇನ್ನು 4 ಜನ ಆರೋಪಿತರು ನಾವು ಇನ್ನೂ ಈ ಕೇಸಸ್ಸಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.
ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಇಂದು ಭಾರತ್ ಮುಕ್ತಿ ಮೋರ್ಚಾದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ದಿನಾಂಕ 9 ಜನವರಿ 2026 ಮಧ್ಯಾಹ್ನ 12:30ಕ್ಕೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸೇರಿದ ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆ ಹಾಗೂ ಮೂಲ ನಿವಾಸಿ ಮಹಿಳಾ ಸಂಘದ ನೂರಾರು ಮಹಿಳಾ ಕಾರ್ಯಕರ್ತೆಯರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಂದು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಹಕ್ಕೊತ್ತಾಯಗಳ ಪತ್ರವನ್ನ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಭಾರತ್ ಮುಕ್ತಿ ಮೋರ್ಚಾ ರಾಜ್ಯ ಘಟಕ ಬೆಂಗಳೂರಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾರುತಿ ಗಂಜಗಿರಿ, ಸಿದ್ದು ರಂಗನೂರ್, ಮೋಹನ್ ಐನಾಪುರ್, ಮಾರುತಿ, ಹರೀಶ್, ಭಾಗ್ಯವಂತ್, ವಸಂತ್ ಕುಮಾರ್, ಶಿವಾನಂದ್, ಕಾಶಿಂ, ಮರ್ಗಮ್ಮ, ಪ್ರಭಾವತಿ, ಕಾವೇರಿ, ಸಂಗೀತಾ, ವಿಜಯಲಕ್ಷ್ಮಿ, ಹುಸೇನ್, ರುಸುನ್, ಭಾಗಮ್ಮ, ಲಕ್ಷ್ಮಿ, ವಿಜಯಲಕ್ಷ್ಮಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ನೀರಿನ ಸಲಕ್ಕೆ ಬಂದಿದ್ದೇವ್ರಿ ಸರ್. ನಾವು ಚಿಂಚೋಳಿ ತಾಲೂಕಲ್ಲಿಂದ ಇಲ್ಲಿಗೆ ನಮಗೆ ಕುಡ್ಲಕ್ಕ ನೀರೇ ಇಲ್ರಿ ಸರ್. ಮತ್ತೀಗ 2-3 ತಿಂಗಳು ಆಯ್ತ್ರಿ ಸರ್. ಹಾ, ಒಟ್ಟು ನೀರೇ ಇಲ್ರಿ ಸರ್. ನಾವು ದುಡಿಬೇಕೇನು, ನಾವು ಕೆಲಸ ಮಾಡಿ ತಿನ್ಬೇಕೇನ್ರಿ ಸರ್. ನೀರೇ ಇಲ್ಲ. ನೀರು ಬ್ಯಾರೆ 2 ಕಿಲೋಮೀಟರ್ ತಂದು ಕುಡಿಲತ್ತೀವ್ರಿ ನೀರು. ನಾವು ಕೇಳಿದ್ರು ಅವರು ಯಾರು ಬರಲ್ರಿ ಸರ್. MLA ಹೇಳಿದೇವಿ, MP ಹೇಳಿದೇವ್ರಿ ಸರ್. ಯಾರು ಕೇಳಲ್ಲ. ನೀ ಕೆಲ್ಸಕ್ಕೆ ಹೋಗ್ಬೇಕಾ, ನೀರ್ ತರ್ಲಕ್ ಹೋಗ್ಬೇಕಾ ಅಂತ ಅದಕ್ಕೆ ಕೇಳಿ ಸಾಕಾಗಿ ಇಲ್ಲಿಗೆ ಬಂದಿದ್ದೇವೆ ಸರ್. ನಮಸ್ಕಾರ ರೀ. ನಮಗೂ ಭಾಳ ಕಷ್ಟ ಅದ್ರಿ ನೀರಿಂದು. 2 ತಿಂಗಳು ಹಿಡಿದು ಭಾಳ ಕಷ್ಟ ಅದ್ರಿ. ಅಲ್ಲಿಂದ ಇಲ್ಲಿ ನೀರು ತಂದು ಇದು ಮಾಡತ್ತೀವ್ರಿ ಸರ್. ನಾವು ಅದ್ರ ಕಡೆಯಿಂದ ಇದು ಹೋರಾಟ ನಡೆಸ್ತಾ ಇದ್ದೀವಿ ಸರ್. ನಾವು ಅದ್ರ ಕಡೆ ಇಲ್ಲಿ ಬಂದು ಹೋರಾಟ ಮಾಡತ್ತೀವಿ ಸರ್. ತಾಲೂಕಾ ಚುಂಚೋಳಿಲಿಂದ ಬಂದಿವಿ ಸರ್. ಎಷ್ಟು ಸಲ ಹೋಗಿ ಕೇಳಿದ್ರು ಭೀ ಅವ್ರು ಬರ್ತಾನೆ ಇಲ್ಲ ಸರ್. ಇಲ್ಲಿ ಎಷ್ಟು ಜನ ಹೋಗೋಗಿ ಕೇಳ್ತೀವಿ ಸರ್. ನಾವು ಅಂದ್ರೆ ಎಷ್ಟು ಬರ್ತಾವಮ್ಮ ಅಂತಾರ್ರಿ. ಆಯ್ತು ಆ ಕಡೆ ಹೋಗ್ತಾರ್ರಿ ಸರ್. ಬರಲ್ಲ. ಎಷ್ಟು ಸಲ ಹೋಗಿ ಸರ್ ಎಲ್ಲರೂ ಕಲ್ತಿ ಕರೆ ಅಂದ್ರೆ ಬರಲ್ರಿ ಸರ್. ಹ್ಯಾ ಮಾಡ್ಬೇಕು ಸರ್. ಅಲ್ಲಿಂದ ಇಲ್ಲಿಂದ ತಂದು ಒಂದೊಂದ್ಸಲ ಟ್ಯಾಂಕಿಲಿಂದ ಅದ್ರಿಂದ ತಂತಾನೆ ಹಾಕೋತೇವೆ ಸರ್. ಎಷ್ಟಂತಂದು ಹಾಕೋಬೇಕು ಸರ್. ದುಡಿಲಕ್ಕೆ ಹೋಗ್ಬೇಕಾ, ನೀರು ತರ್ಬೇಕಾ, ಏನು ಮಾಡ್ಬೇಕು ಸರ್ ಹೇಳ್ರಿ. ಮಕ್ಕಳು ಒಂದೊಂದ್ಸಲ ಹಂಗೆ ಹೋಗ್ತಾರೆ ಸರ್. ಸ್ಕೂಲಿಗೆ ಭೀ ಮೈ ತೊಳ್ಕೊಂಬಲ್ಲ ಹಂಗೆ ಹೋಗ್ತಾರೆ ಸರ್. ಸಾಲಿಗೆ ಹಳ್ಳಕ್ಕೆ ಬಟ್ಟೆ ಎದು ಹೋಗ್ಲಕ್ಕ ಏನು ಸಮಸ್ಯೆ ಅದ ಸರ್. ನಮ್ಮಲ್ಲಿ ಒಂದು ಹಳ್ಳ ಒಂದು ಸರಿಯಾಗದ ಅಂತ ಹಳ್ಳಕ್ಕೆ ಹೋಗ್ತಾರೆ ಸರ್. ನೀರು ಕುಡಿಲಕ್ಕ ಅದು ಇದು ಆ ಕಡೆಯಿಂದ ಈ ಕಡೆಯಿಂದ ತಂದ್ಕೊಲತ್ತಾರೆ ಸರ್. ಫಿಲ್ಟರ್ ಅದು ಇದು ರೊಕ್ಕ ಕೊಟ್ಟು ನೀರು ಕುಡ್ಲತ್ತೀವಿ ಸರ್. ನಾವೇನು ಮಾಡ್ರಿ ಸರ್. ರೊಕ್ಕ ಕೊಟ್ಟು ನೀರು ಕುಡಿಬೇಕಾ, ಏನು ಮಕ್ಕಳಿಗೆ ಓದಿಸ್ಬೇಕಾ, ಏನು ಮಾಡ್ಬೇಕಾ ಸರ್. ಇಂದು ಚಿಂಚೋಳಿ ತಾಲೂಕಿನಿಂದ ಕಲಬುರಗಿ ಜಿಲ್ಲೆಗೆ ಯಾಕೆ ಬಂದೀವಿ ಅಂದರೆ ಅಲ್ಲಿಂದ ಪೂರ ಚಿಂಚೋಳಿ ತಾಲೂಕದಾಗ ಪುರಸಭೆ ವತಿಯಿಂದ ಮತ್ತು ಪುರಸಭೆ ವತಿಯಿಂದ ಪೂರ ನೀರು ಬಿಡ್ತಾ ಇಲ್ಲ. ನೀರು ಮತ್ತದು 2 ತಿಂಗಳು 3 ತಿಂಗಳಾಯಿತು. ಅಲ್ಲಿ ಪೂರ ವಾರ್ಡ್ ನಂಬರ್ 17ದಾಗ ಅಲ್ಲಿಂದು ಶ್ರೀಮಂತರಿಲ್ಲ, ಏನಿಲ್ಲ, ಕೂಲಿ ನಾಡಿ ಮಾಡ್ತಾರೆ. ಕೂಲಿ ನಾಡಿ ಮಾಡೋರು ಜನ ಅದಾರ. ಅಲ್ಲಿ ಕೂಲಿಗೆ ಹೋಗ್ಬೇಕಾ, ಏನು ನೀರು ತುಂಬಬೇಕಾ, ನೀರಿಗಾದ್ರೆ ಪೂರ ಇದು ಮಾಡತ್ತಿಲ್ಲ. ನೀರಾದ್ರೆ ಪೂರ ನೀರು ಸಲಕ ಒಡಪೇಟ್ ಮಾಡ್ಕೊಳ್ತಾರ. ಏನು ಯಾರು ಪುರಸಭೆದವ್ರಿಗೆ ಹೇಳಿದ್ರು ಭೀ ಅವು ಬರ್ತಾವ ಅಂತ ಹೇಳ್ತಾರೆ. ಆ ಕಡೆ ಹೋಗ್ತಾರೆ. ಯಾರು ಭೀ ಈ ಕಡೆ ಕಣ್ಣೆತ್ತಿ ನೋಡಲ್ಲ. ಕಣ್ಣೆತ್ತಿ ನೋಡಿದ್ರು ಭೀ ಮತ್ತು ಅಲ್ಲಿ ನೀರೇ ಬರೋಲ್ಲ. ಪೂರ ನೀರು ಕೊಡ್ಲತ್ತಿಲ್ಲ. ಅದು ಪೂರ 2-3 ತಿಂಗಳಾಯಿತು. ಇಲ್ಲಿ ನೋಡ್ತಾರಿಲ್ಲ. ಇಲ್ಲಿ ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಂದಲ್ಲ ಯಾಕೆ ಬರ್ಬೇಕದು. ಕೂಲಿ ಬಿಟ್ಟು ನಾಲಿ ಬಿಟ್ಟು ಮುಂಜೆ ಹಿಡಿದು ಕೂಲಿ ಮಾಡತಕ್ಕ ಬರಲ್ಲ ಅವರಿಗೆ. ನೀರಿನ ಸಲಕ್ಕೆ ಮುಂಜಾನೆ ಸಂಜೆ ತನಕ ನೀರಿನ ಸಲಕ್ಕೆ ಎಲ್ಲಿ ಓದಾಡ್ಬೇಕ್ರಿ. ಅರೆ ಇಲ್ಲ, ಅವ್ರು ಹೇಳ್ತಾರೆ ಸರ್. ಇಲ್ಲಿ ಪುರಸಭೆದಾಗ ಇದು ಮಾಡತ್ತಿಲ್ಲ. ಪುರಸಭೆದಾಗ ಅವ್ರು ಹೇಳ್ತಾರ, ಈ ಪುರಸಭೆದಾಗ ಇದು ಮಾಡತ್ತಿಲ್ಲ. ಅವರು ಪುರಸಭೆದಾಗ ಎಲ್ಲ ಶ್ರೀಮಂತರ ಏರಿಯಾದಾಗ ಬಿಡ್ತಾರೆ. ಇಲ್ಲಿ ಒಣ ಕೂಲಿ ಕಾರ್ಮಿಕರದಾರ ರೀ. ಕೂಲಿ ಕಾರ್ಮಿಕರದಾರು ಕೂಲಿಗೆ ಹೋಗೋ ಟೈಮಿಗೆ ಮುಂಜಾನೆ ನೀರು ತುಂಬಿಕೊಂಡು ಅಡುಗೆ ಮಾಡ್ಕೊಂಡು ಕೂಲಿ ಮಾಡಿ ಹೋಗ್ತಾರೆ. ಅದು ನೀರು ಮುಂಜಾನೆ ಹಿಡಿದು ಸಂಜೆ ತನಕ ನೀರು ಬಿಡಲ್ಲ ಅಂದ್ರೆ ಏನು ಹೇಳ್ಬೇಕ್ರಿ. ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿದೆ ಎಂದು ತೆಲಂಗಾಣದ ಮಾಜಿ ಸಚಿವರಾದ ಶ್ರೀನಿವಾಸ್ ಗೌಡ ಅವರು ಇಂದು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ತೆಲಂಗಾಣ ಮಾಜಿ ಸಚಿವ ಶ್ರೀನಿವಾಸ ಗೌಡ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ತೆಲಂಗಾಣಕ್ಕೆ ಹೋಲಿಸಿದರೆ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗವನ್ನು ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸುತ್ತಿದೆ. ರಸ್ತೆ ಸರಿಯಿಲ್ಲ, ವಿಮಾನ ನಿಲ್ದಾಣ ಇದ್ದು ಇಲ್ಲದಂತಾಗಿದೆ. ಇಲ್ಲಿನ ಸಿಎಂ ದೇವರಾಜ್ ಅರಸು ಅವರಿಗೆ ತಮ್ಮನ್ನು ತಾವು ಹೋಲಿಕೆ ಮಾಡಿಕೊಳ್ಳುತ್ತಾರೆ. ಕೇವಲ ಅರಸು ಅವರ ಅವಧಿ ಹೋಲಿಕೆ ಮಾಡಿಕೊಂಡರೆ ಸಾಕಾಗಲ್ಲ. ಅಭಿವೃದ್ಧಿ ಕೆಲಸಗಳಲ್ಲೂ ಅವರನ್ನು ಹೋಲಿಕೆ ಮಾಡಬೇಕು. ಕೃಷಿಗೆ, ಕೈಗಾರಿಕೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೊಡುಗೆ ಶೂನ್ಯ. ಈಡಿಗ ಸಮುದಾಯವನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತಿದೆ. ಇವರು ಮನಸ್ಸು ಮಾಡಿದರೆ ನಾರಾಯಣಗುರು ಅಧ್ಯಯನ ಪೀಠ ಮಾಡಬಹುದು. ರಾಜ್ಯದಲ್ಲಿ ಸೇಂದಿ, ನೀರ ನಿಷೇಧ ಮಾಡಿದ್ದು ಯಾಕೆ? ವೈನ್ ಆರೋಗ್ಯಕರವಾಗಿದೆ. ಹಾನಿಕಾರಕ ಬೀರ್, ವಿಸ್ಕಿಗೆ ಇಲ್ಲಿ ಅನುಮತಿ ಇದೆ. ಆದರೆ ನೀರಾಗೆ ನಿಷೇಧ ಹೇರಲಾಗಿದೆ. ಇದು ಅನ್ಯಾಯ. ಕಲ್ಯಾಣ ಕರ್ನಾಟಕ ತೆಲಂಗಾಣದ ಸಹೋದರ ಪ್ರಾಂತ್ಯವಾಗಿದೆ. ಈ ಭಾಗವನ್ನು ಕಡೆಗಣಿಸುವುದು ನಾವು ಸಹಿಸುವುದಿಲ್ಲ. ಹೀಗೆ ಮಾಡಿದರೆ ಇಲ್ಲಿಯೂ ಪ್ರತ್ಯೇಕ ರಾಜ್ಯದ ಹೋರಾಟ ಆರಂಭಿಸುವುದರಲ್ಲಿ ಸಂಶಯವಿಲ್ಲ. ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆ ಸಂಪೂರ್ಣ ವಿಫಲವಾಗಿದೆ.
ಈವರೆಗೂ ಯಾವುದೇ ಸ್ಕೀಮ್ ಅಧಿಕೃತವಾಗಿ ಜನರ ಕೈ ಸೇರಿಲ್ಲ. ಗ್ಯಾರಂಟಿ ಹಣಗಳೆಲ್ಲ ಬೇರೆ ರಾಜ್ಯದ ಚುನಾವಣೆಗೆ ಹೋಗುತ್ತಿವೆ ಎಂದು ಕಲಬುರಗಿಯಲ್ಲಿ ಮಾಜಿ ಸಚಿವ ಶ್ರೀನಿವಾಸಲು ಗೌಡ ಅವರು ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್, ಸಂತೋಷ್ ಗುತ್ತೇದಾರ್, ಹನುಮಯ್ಯ ಗುತ್ತೇದಾರ್, ಬಸಯ್ಯ ಕಡೇಚೂರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. सबसे पहले तेलंगाना फॉर्मेशन ऑफ तेलंगाना स्टेट के लिए केसीआर से साथ हम भी लड़े से हैं, जेल भी गए से है. मेनली तेलंगाना के लिए सेपरेट तेलंगाना के एजेंडा में हम लोग 14 ईयर्स काम करे थे. उससे पहले हम एम्प्लॉयज़ यूनियन लीडर था, म्यूनसिपल कमिश्नर था. आज गुलबर्गा तीसरा बार आया. हमारा स्वामी जी प्रणवानंद स्वामी जी नारायण गुरु का स्टैचू लगाना असेंबली का ने, विधानसभा का ने, और वो ट्रस्ट के 500 कोर्स जो दिया मगर पैसे नहीं है वो देना. और गौड़ कम्युनिटी पूरा कंप्लीट डाउन हो गया. यहाँ बैन है टाड़ी नीरा, वो चालू करना. लिकर में भी तेलंगाना जैसा रिजर्वेशन देना बोल के हमारा स्वामी जी पाद यात्रा करे. और एक स्वामी जी भगीरथ ऊपर भगीरथ स्वामी जी भी मिला, कोली समाज का वाला भी मिला, और पूरे फॉरेस्ट डाउन कैडर लोगों भी कल रात में हम बात करें. ये प्रांत हमारा जाति का है. ये पूरे भी हैदराबाद स्टेट में था. ये पूरा इंडिया में मर्ज होने के बाद 1948 के बाद और 56 तक भी हम लोग मिल गए थे. एक ही स्टेट हैदराबाद में स्टेट है. आज हैदराबाद में आया, हैदराबाद से इधर आया. हैदराबाद तो वो फॉरेन का जैसा हो गया. डेवलपमेंट पूरा एम्प्लॉयमेंट अच्छा एम्प्लॉयमेंट 12 लाख एम्प्लॉयमेंट दिया. एग्रीकल्चर के लिए फ्री करंट दिया और फिशरीज के लिए बहुत स्कीम्स लाया. यादव्स के लिए की स्कीम्स लाया, ईडिया कम्युनिटी के लिए एक स्कीम्स लाया, और लिंगायत के लिए वह एक अलग बनाया. हर एक कम्युनिटी की तेलंगाना स्टेट में एजुकेशन के लिए भी 1000 गुरुकुल स्कूल्स लाया डाउन कैडर के लिए, ओबीसी के लिए. और ओसी बीसी एससी एसटी फॉरेन में स्टडी करने के लिए 20 लाख रुपए एक स्टूडेंट के लिए सैंक्शन करे. नया एयरपोर्ट अच्छा बना लिया और वो एयरपोर्ट को एक्सटेंशन भी दे दिया. आउटर रिंग रोड, इंटरनल रोड्स, और एक डिस्ट्रिक्ट से गांव तक डबल रोड्स, मंडल हेडक्वार्टर तक, डिस्ट्रिक्ट से हैदराबाद तक 4 लाइन रोड्स बना लिया. इंडिया में बिगेस्ट सिटी बनाया. और इंडिया में हाईएस्ट पैडी प्रोक्यूरमेंट तेलंगाना स्टेट हम लोगों ने बनाया. फ्री करंट दिया, रैतु बंद दिया. यहाँ हमारे से कट करके इधर मिलाए सो ये 3 डिस्ट्रिक्ट अब 7 डिस्ट्रिक्ट हो गया. हमारा जाति का है, हमारा जान का टुकड़ा है. हमारे लोग यहाँ देखे तो एक रोड अच्छा नहीं है. यहाँ से मैसूर जाने के लिए डबल रोड नहीं है, बेंगलुरु जाने के लिए डबल रोड नहीं है. नाम का वास्ते एयरपोर्ट है. यूनाइटेड आंध्र प्रदेश में हमारे घने भी निजाम शुगर फैक्ट्री बंद कर दिया, आईडीपीएल बंद कर दिया, बड़े बड़े इंडस्ट्रीज पूरा बंद कर दिया. यूनाइटेड आंध्र प्रदेश में पुराना बसेस तेलंगाना में दिया, नए बसेस आंध्र वाले ले गया. यहाँ भी पुराना बसेस दिख रहा, यहाँ भी इंडस्ट्रीज बंद है. यहाँ स्टोन का इंडस्ट्री है, सीमेंट का इंडस्ट्रीज है, गवर्नमेंट इंडस्ट्रीज था, कपड़े का इंडस्ट्रीज था, दाल का फेमस है. वो इंटरनेशनल मार्केट बनाने का है था. इतना हिस्टोरिकल प्लेस को जीरो कर दिया. आज एक पेपर में देखा वो बड़े साहब, इससे पहले सीएम देवराज हर्ष साहब का कंपैरिजन करके हिंदू पेपर में देखा मैं. और उन्होंने क्या करा, एक बार सीएम साहब भी पीरियड कंपैरिजन नहीं करना, काम के लिए कंपैरिजन करना.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.